ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಧರ್ಮಪತ್ನಿಯ ಜೊತೆ ಇವತ್ತು ಪ್ರಯಾಗ್ರಾಜ್ಗೆ ತೆರಳಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಧರ್ಮಪತ್ನಿಯವರ ಜೊತೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ, ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಾಥ್ ನೀಡಿದ್ದಾರೆ ಅಲ್ಲಿನ ಸಚಿವ ನಂದಗೋಪಾಲ್ ಗುಪ್ತಾ ಉತ್ತರ ಪ್ರದೇಶದ ಕೈಗಾರಿಕಾ ಸಚಿವ. ಅನೇಕ ವಿವಾದಗಳಿತ್ತು. ಪುಣ್ಯಸ್ನಾನ ಮಾಡಿದ್ರೆ ಈ ದೇಶದ ಬಡತನ ನಿವಾರಣೆಯಾಗುತ್ತಾ, ಪುಣ್ಯಸ್ನಾನ ಮಾಡಿದ್ರೆ ಸಮಸ್ಯೆಗಳೆಲ್ಲ ಕಳೆದು ಹೋಗುತ್ತಾ, ಪುಣ್ಯಸ್ನಾನ ಮಾಡಿದ್ರೆ ಮಾಡಿದ ಪಾಪಕರ್ಮಗಳೆಲ್ಲವೂ ಕೂಡ ಕಳೆದು ಹೋಗುತ್ತಾ. ಸೊ ಹೀಗೆ ಅವರ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ನಾಯಕರು ಅಂತ ಹೇಳಿದರೆ AICCಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು, ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಪುಣ್ಯಗಳು ಕಳೆದು ಹೋಗುತ್ತಾ, ನೀವು ಮಾಡಿರೋ ಅನ್ಯಾಯ ಅಕ್ರಮಗಳೆಲ್ಲ ಮುಳುಗಿ ಹೋಗುತ್ತಾ, ಅಲ್ಲೇ ಕೊಚ್ಚಿ ಹೋಗುತ್ತಾ ಅಂತ. ಈಗ ನೋಡಿದ್ರೆ ಅಂಥದ್ದೇ ಕುಂಭಮೇಳದಲ್ಲಿ ಡಿಕೆ ಶಿವಕುಮಾರ್ ಸ್ನಾನ ಮಾಡಿದ್ದಾರೆ, ಧರ್ಮಪತ್ನಿ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಈ ವಿಚಾರದಲ್ಲಿ ವಿವಾದ ಏನೇ ಇರಲಿ, ಅವರವರ ವೈಯಕ್ತಿಕ ನಂಬಿಕೆ ಇದು. ಆ ವೈಯಕ್ತಿಕ ನಂಬಿಕೆ ನೆಲೆಗಟ್ಟಿನಲ್ಲಿಯೂ ಕೂಡ ಕೆಲವಷ್ಟು ವಿಚಾರಗಳನ್ನು ನೋಡಬೇಕಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಕಮೆಂಟ್ ಮಾಡುವಾಗ, ಧಾರ್ಮಿಕ ವಿಚಾರದಲ್ಲಿ ಅದನ್ನು ಟೀಕೆ ಟಿಪ್ಪಣಿ ಮಾಡುವಾಗ ಈ ಥರದ ವಿಚಾರಗಳು ಬಹಳ ಗಮನ ಸೆಳೀತವೆ.